ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ಭಯಂಕರವಾದ ಬೆಳವಣಿಗೆ ಆಗ್ತಾ ಇದೆ. ಈಗ ರೋಚಕವಾದ ತಿರುವನ್ನು ಪಡ್ಕೊಂಡಿದೆ. 15 ಸ್ಥಳಗಳಲ್ಲಿ ಮಾರ್ಕ್ ಮಾಡಿ ನಿಷೇಧಿತ ಪ್ರದೇಶ ಅಂತ ಟೇಪ್ ಕಟ್ಟಿದ್ದಾರೆ. ಈ ಟೈಮಲ್ಲಿ ಬಿಜೆಪಿಯಿಂದ ಬಹುದೊಡ್ಡ ಟ್ವಿಸ್ಟ್. ಅನಾಮಿಕ ಸಾಕ್ಷಿದಾರನ ಬಗ್ಗೆ ಬಹುದೊಡ್ಡ ಟ್ವಿಸ್ಟ್ ಇಟ್ಟ ಕರ್ನಾಟಕ ಬಿಜೆಪಿ. ನೀವು ಬೇರೆಸ್ತೀರಾ ಈ ಬೆಳವಣಿಗೆಯ ಬಗ್ಗೆ. ಮತ್ತೊಂದು ಕಡೆ ಸ್ಥಳ ಮಹಜರು ಪ್ರಕ್ರಿಯೆ ಬಹುತೇಕ ಮುಗಿದಿದೆ. ಉತ್ಖನನಕ್ಕೆ ಅಗೆಯುವಂಥ ಪ್ರಕ್ರಿಯೆಗೆ ಕೂಡ ಮುಹೂರ್ತ ಫಿಕ್ಸ್. ಕೋರ್ಟ್ಗೆ ಕೊಟ್ಟಿರುವಂತಹ ಮಾಹಿತಿ ಏನೇನು ಮತ್ತು ಇವತ್ತು ಪೊಲೀಸರು ಏನು SIT ಅವರು ಏನು ಮಾಡಲಿದ್ದಾರೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯದ ಈ ಮಹಜರು ಅಪ್ಡೇಟನ್ನು ಕ್ವಿಕ್ಕಾಗಿ ಕೊಟ್ಟು ಬಿಜೆಪಿ ಈ ಸಾಕ್ಷಿದಾರನ ಬಗ್ಗೆ ಕೊಟ್ಟಿರುವ ಸ್ಫೋಟಕ ಟ್ವಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸ್ಥಳ ಮಹಜರು ಪ್ರಕ್ರಿಯೆ 15 ಸ್ಪಾಟ್ಗಳನ್ನು ಆತ ತೋರಿಸಿದ್ದಾನೆ. ನಿಮಗೆ ಮೈ ಜುಮ್ ಅನ್ಸತ್ತೆ. ಆತ ಕರ್ಕೊಂಡು ಹೋದ ಜಾಗಗಳು. ಹಾಗಾದರೆ ಒಂದು ಕಡೆ ಈಗ ಅನುಮಾನನೂ ಬರೋಕ್ಕೆ ಶುರುವಾಯಿತು ನೋಡಿ. ಗ್ರಾಮ ಪಂಚಾಯತ್ ಅವರು ಕಂದಾಯ ಭೂಮಿಯಲ್ಲಿ ಹೂಳಲಾಗಿದೆ, ಸ್ಮಶಾನ ಬರೋ ತನಕ ಅಂತೆಲ್ಲ ಹೇಳಿದ್ರಲ್ಲ. ಅದಿನ್ನೂ ಗೊತ್ತಾಗಬೇಕು ಕಂದಾಯ ಭೂಮಿನ ಅರಣ್ಯ ಭೂಮಿನ ಅಂತ. ದಟ್ಟ ಅರಣ್ಯದ ನಡುವೆ ನೋಡಿದ್ರೆ ಇದು ಅರಣ್ಯ ಭೂಮಿ ಥರ ಅನಿಸುತ್ತೆ. ಸೊ ಅವ್ರು ಕಂದಾಯ ಭೂಮಿ ಅಂತ ಅಷ್ಟೇ ಹೇಳಿದರೆ ಅಲ್ಲೂ ಮತ್ತೊಂದು ಅನುಮಾನ ಬರೋಕ್ಕೆ ಶುರುವಾಗಬಹುದು. ಎಂತೆಂಥ ಜಾಗಗಳು ಅಂತೀರಾ, ದೃಶ್ಯಗಳು. ಅಲ್ಲಿ ಸಾಮಾನ್ಯ ಜನ ಓಡಾಡೋಕ್ಕಾಗಲ್ಲ. ತುಂಬ ಅಲ್ಲಿ ಎಕ್ಸ್ಪರ್ಟ್ಗಳು ಮಾತ್ರ ಆ ಭಾಗದಲ್ಲಿ ಓಡಾಡಿ ರೂಢಿ ಇರೋರು ಮಾತ್ರ ಓಡಾಡೋಕ್ಕೆ ಸಾಧ್ಯ. ಇನ್ನೊಂದು ಬೆಚ್ಚಿ ಬೀಳಿಸೋ ದೃಶ್ಯ, ಒಂದು ರಸ್ತೆಯಲ್ಲಿ ಹೋಗ್ತಾರೆ. ರಸ್ತೆಯಿಂದ 1-2 ಮಾರು ಇಲ್ಲ. ರಸ್ತೆಯ ಪಕ್ಕದಲ್ಲಿ ಒಂದು ಸ್ಥಳವನ್ನು ಮಾರ್ಕ್ ಮಾಡಲಾಗಿದೆ. SIT ಅವ್ರಿಗೇನೆ ಅಲ್ಲಿ ಬಂದಂತಹ ಭದ್ರತಾ ಪಡೆಗಳಿಗೇನೆ ಮೈ ಜುಮ್ ಅನಿಸಿದೆ. ಅವರೇ ಬೆಚ್ಚು ಬಿದ್ದಿದ್ದಾರೆ. ಇದು ನಡೆದಿದ್ದೇ ಹೋದಾದರೆ, ಇತ್ತ ತೋರಿಸಿರೋ ಜಾಗದಲ್ಲಿ ಮೂಳೆ ಸಿಕ್ಕಿದ್ದೇ ಹೋದಾದರೆ ಈ ಜಾಗದಲ್ಲಿ ಏನು ನಡೆದಿರಬಹುದಪ್ಪ ಅನ್ನೋ ರೀತಿಯಲ್ಲಿ ಖಂಡಿತ ಎಲ್ರಿಗೂ ಆತಂಕ. ಆ ದೃಶ್ಯ ನೋಡಿದವ್ರಿಗೆ, ರಾಜ್ಯದ ಜನಕ್ಕೆ ಆತಂಕ ಅಂತೂ ಸೃಷ್ಟಿಯಾಗಿದೆ. ಮೈ ಜುಮ್ ಅನಿಸುವಂಥ ಬೆಳವಣಿಗೆ ಈ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ. ಒಟ್ಟು 15 ಪ್ರದೇಶಗಳನ್ನು ಮಾರ್ಕ್ ಮಾಡಿ ಟೇಪ್ ಕಟ್ಟಿದ್ದಾರೆ ಮತ್ತು ಆ ಮಣ್ಣನ ಪರಿಶೀಲನೆ, ಅಗೆಯೋದು, ಅಲ್ಲಿ ಸಾಕ್ಷಿ ಹುಡುಕೋದಿಕ್ಕೆ ಕೋರ್ಟ್ಗೆ ಈಗ ಪರ್ಮಿಷನ್ ಕೇಳಿ ಅರ್ಜಿಯನ್ನು ಹಾಕೇ ಬಿಟ್ಟಿದ್ದಾರೆ ಪೊಲೀಸರು ಅನ್ನೋ ಡೀಟೇಲ್ಸು. ಸೊ ನಾಳೆಗೆ ಮಾಡಬಹುದು ಅಂತ ಕೋರ್ಟು ಓಕೆ ಮಾಡಿಬಿಟ್ರೆ ಎಸ್, ಕೊನೆಗೂ ಆ ಕ್ಷಣ, ಆ ಮುಹೂರ್ತ ಬಂದೇ ಬಿಡುತ್ತೆ. 15 ಸ್ಥಳಗಳು ಮಾರ್ಕ್ ಆಗಿದೆ. ಆ ಬುರುಡೆ ತಕ್ಕೊಂಡು ಬಂದಿರುವಂಥ ಜಾಗನೂ ಸೇರಿಸಿ 15 ಸ್ಥಳಗಳು. ಇನ್ನೂ ಬೇಕಿದ್ರೆ, ಅವಶ್ಯಕತೆ ಇದ್ದರೆ ಮಹಜರು ಆಗಬಹುದು. ನಾಳೆ ಅಗೆಯುವ ಎಲ್ಲ ಸಾಧ್ಯತೆ ಇದೆ. ನಾಳೆ ತಪ್ಪಿದ್ರೆ ನಾಡಿದ್ದು ಆ ಪ್ರಕ್ರಿಯೆ ಕೋರ್ಟ್ ಪರ್ಮಿಷನ್ ಸಿಗ್ತಾ ಇದ್ದ ಹಾಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು ಹೊರಗಡೆ ಬರ್ತಾವ. ಹಾಗಾದರೆ ವಾಚು, ಉಂಗುರ, ಸ್ಕೂಲ್ ಬ್ಯಾಗು, ಬುಕ್ಸು, ಪೆನ್ನು, ಉಗುರು, ಹಲ್ಲು ಮತ್ತು ಕೆಲವು ಒಡವೆಗಳು ಇದೆಲ್ಲ ಸಿಕ್ಕಿದ್ರೂ ತುಂಬಾ ಈ ಕೇಸಲ್ಲಿ ತಿರುವುಗಳು ಆಗಬಹುದು. ಯಾಕಂದರೆ ದೇಹದ ಮೇಲೆ ಮೂಳೆ ಬಿಟ್ಟರೆ ಮಾಂಸ, ಚರ್ಮ ಇರಲ್ಲ. ಆದರೆ ಆ ಒಡವೆಗಳಲ್ಲೋ ವಸ್ತುಗಳಲ್ಲೋ ಏನಾದರೂ ಕ್ಲೂ ಸಿಗಬಹುದು ಅನ್ನೋದೊಂದು ನಿರೀಕ್ಷೆ ಇದೆ, ಸಿಕ್ಕಿದ್ದೇ ಹೌದಾದರೆ. 50-50 ಅಂತ ಈಗ ಪೊಲೀಸರು ಹೇಳ್ತಾ ಇರೋದು. ಈ ಕೇಸಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರೋದು ಆಗಲ್ಲ ಅಂತನೂ ಇಲ್ಲ, 100% ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇದಷ್ಟು ಕೇಸ್ನ ಡೀಟೇಲ್ಸ್. ಈಗ ಬರೋಣ. BJP ಅವರ ಮೆಗಾ ಟ್ವಿಸ್ಟ್ ಏನಪ್ಪ ಅಂತ ಕೇಳಿದ್ರೆ, ಅದು ಯಾರ್ಯಾರೋ BJP ಯಾವುದೋ ಒಬ್ಬ ನಾಯಕ ಹೇಳ್ದ ಅಲ್ಲ. BJPಯ ಪ್ರತಿಪಕ್ಷ ನಾಯಕ R. ಅಶೋಕ್ ಅವರು ಈ ಸಾಕ್ಷಿದಾರನ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಭಯಂಕರ ತಿರುವು ಕೊಟ್ಟಿದ್ದಾರೆ. ಆತ ಒಬ್ಬ ಮುಸ್ಲಿಂ, ಸಾಕ್ಷಿ ಹೇಳ್ತೀನಿ ಅಂತ ಬಂದಿರುವ ವ್ಯಕ್ತಿ ಒಬ್ಬ ಮುಸ್ಲಿಂ. ಆತನ ಹಿಂದೆ ನಿಂತಿರೋದು ಕೇರಳ ಸರ್ಕಾರ. ಇದು ಭಯಂಕರವಾದ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಇವರು ಬಾಂಬ್ ಸಿಡಿಸಿದ್ದಾರೆ. ಆಮೇಲೆ ಹೇಳ್ತಾರೆ ತನಿಖೆಯಾಗಿ ಸತ್ಯ ಹೊರಗಡೆ ಬರಲಿ. ಎಷ್ಟು ದಿನ ಅಂತ ಈ ರೀತಿ ಆರೋಪ ಮತ್ತೊಂದು ಎದುರಿಸ್ಕೊಂಡಿರೋದಕ್ಕೆ ಸಾಧ್ಯ? ಹಿಂದೂಗಳಿಗೆ, ಹಿಂದೂ ಧರ್ಮಕ್ಕೆ ಮಸಿ ಬಡಿಯೋ ಪ್ರಯತ್ನ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಆರಂಭದಿಂದ ಕೇಳಿ ಬರ್ತಿದೆಯಲ್ಲ. ಅದಕ್ಕೆ ಇವತ್ತು ಭಯಂಕರವಾದಂಥ ಒಂದು ತಿರುವನ್ನು ಕೊಟ್ಟಿದ್ದು ಆತ ಒಬ್ಬ ಮುಸ್ಲಿಂ ಅನ್ನೋ ಬಾಂಬನ್ನು ಸಿಡಿಸಿದ್ದಾರೆ. ಈ ಹೇಳಿಕೆ ಬೇಕಿತ್ತಾ? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ R. ಅಶೋಕ್ ಅವರು SIT ತನಿಖೆಯ ಬಗ್ಗೆ ಅವ್ರಿಗೇನಾದರೂ ಡೌಟ್ಸ್ ಇದ್ದರೆ ಪ್ರಶ್ನೆ ಮಾಡಲಿ, ಇಲ್ಲ ಸರ್ಕಾರವನ್ನು ತರಾಟೆಗೆ ತಗೊಳ್ಳಿ. ಆ ಹಕ್ಕು ಪ್ರತಿಪಕ್ಷ ನಾಯಕರ ಕೆಲಸ, ಅದು ಮಾಡಲೇಬೇಕಾಗಿರೋ ಅಧಿಕಾರ ಅದು. ಆದರೆ ತನಿಖೆ ನಡೀತಾ ಇದೆ.
ಆ ವ್ಯಕ್ತಿ ಯಾವ ಜಾತಿ ಯಾವ ಧರ್ಮ ಅನ್ನೋದ್ರ ಬಗ್ಗೆ ಹೊರಗಡೆಯವ್ರಿಗೆ ನಮಗಂತೂ ಯಾರಿಗೂ ಮಾಹಿತಿ ಇಲ್ಲ. ಸ್ಥಳೀಯವಾಗಿ ಲೋಕಲೈಟ್ಸ್ಗೆ ಗೊತ್ತು ಆತ, ಕೆಲವರಿಗೆ ಆತನ ಹೆಸರಿಂದ ಹಿಡಿದು ಸುಮಾರು ಜನಕ್ಕೆ ಆತನ ಪರಿಚಯ ಇರುತ್ತೆ. ಆರ್ ಅಶೋಕ್ ಅವರು ಆತ ಮುಸ್ಲಿಮು, ಅದಕ್ಕೆ ಈ ರೀತಿ ಕೇರಳ ಸರ್ಕಾರದ ಬೆಂಬಲದೊಂದಿಗೆ ಬಂದಿದ್ದಾನೆ ಅನ್ನೋ ರೀತಿ ಆಯಾಮನ ತನಿಖೆಗಿಂತ ಮುಂಚೆನೆ ಕೊಟ್ಟುಬಿಟ್ರ? ಹಾಗಾದ್ರೆ ಇದು ಬೇರೆಯದ್ದೇ ದಾರಿಯನ್ನ ಹಿಡಿಸೋ ಪ್ರಯತ್ನ ಅಲ್ವಾ? ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ, ಅವ್ರಿಗೇನ್ ಸಂಬಂಧ ಇದೆ? ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ, ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ ಗ್ರೌಂಡು ಕೇರಳ, ಜಟಿಲ. ಆ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ನಮಗೆ ಜಾತಿ ಧರ್ಮ ಬೇಕಾಗಿಲ್ಲ, ಅಲ್ಲಿ ಸತ್ಯ ಬೇಕು. ಆದರೂ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಆತ ಬರೆದಿರೋದು ತುಂಬ ಸಮಾಜದಲ್ಲಿ ಕೆಳ ಜಾತಿ ಅಂತ ಕರೆಯಲ್ಪಡುವ, ಅಂದರೆ ಆತನೇ ಹಂಗೆ ಕರೆದುಕೊಳ್ತಿಲ್ಲ, ಕರೆಯಲ್ಪಡುವ ಸಮುದಾಯಕ್ಕೆ ಸೇರಿದವನು ನಾನು ಅಂತ ಬರ್ಕೊಂಡಿದ್ದಾನೆ. ಬಟ್ ಆರ್ ಅಶೋಕ್ ಅವರೊಂದು ಮೆಗಾ ಟ್ವಿಸ್ಟ್ ಕೊಡ್ತಾ ಇರೋದೀಗ ಇದರ ಅವಶ್ಯಕತೆನೇ ಇಲ್ಲ, ಜಾತಿನೋ ಧರ್ಮನೋ ಅದರ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಸಾಕ್ಷಿ ಸಿಗುತ್ತಾ ಅದನ್ನೇ ನೋಡೋದು, ಸತ್ಯ ಹೊರಗಡೆ ಬರುತ್ತಾ ಅಂತ ಅಷ್ಟೇ. ಆದರೂ ಒಂದು ಮೆಗಾ ಟ್ವಿಸ್ಟ್ ಕೊಡ್ತಿದ್ದಾರೆ. ಈತ ಒಬ್ಬ ಮುಸ್ಲಿಂ, ಈತನ ಹಿಂದೆ ಕೇರಳ ಸರ್ಕಾರ ಇದೆ. ಈಗ SIT ಟೀಮ್ನ ರಿಪೋರ್ಟ್ ಅನ್ನು ನೋಡ್ತಾ ಇರಬೇಕಾದ್ರೆ ಅದನ್ನು ಇವರು ಒಪ್ಕೊಳ್ಳಲ್ಲ, SIT ರಿಪೋರ್ಟ್ ಅನ್ನು ಕೂಡ ಒಪ್ಪಿಕೊಳ್ಳಲ್ಲ ಇವರು ಅನ್ನುವ ಮೂಲಕ SIT ರಿಪೋರ್ಟ್ ಏನ್ ಬರುತ್ತೆ ಅನ್ನೋದು ಮುಂಚೆನೆ ಗೊತ್ತಾ ಇವ್ರಿಗೆ. ಪರವಾಗಿ ಬಂದ್ರಷ್ಟೇ ಓಕೆ, ಇಲ್ಲಾಂದ್ರೆ ಇವರು ಒಪ್ಕೊಳ್ಳಲ್ಲ ಅಂತ ಹೇಳೋ ಮೂಲಕ ಹೋರಾಟಗಾರರಿಗೆ ವಿರುದ್ಧವಾಗಿಯೇ ಬರುತ್ತೆ ಅನ್ನೋ ರೀತಿಯಲ್ಲಿ ಇವರೇ ಮೊದಲೇ ಹೇಳಿಬಿಟ್ರೆ ಹೆಂಗೆ ಅಶೋಕ್ ಅವರು? ಇದು ಬಹಳ ಡೇಂಜರಸ್ ಆಗಿರೋ ಸ್ಟೇಟ್ಮೆಂಟ್ ಅಲ್ವಾ? ಯಾಕಂದರೆ ರಾಜಕೀಯಕ್ಕೂ ಇಂಥದ್ದೊಂದು ಸೂಕ್ಷ್ಮವಾದ ಹೈ ಪ್ರೊಫೈಲ್ ಕೇಸ್ಗೂ ಒಂದಕ್ಕೊಂದು ಕನೆಕ್ಟ್ ಮಾಡೋಕೆ ಹೋಗಬಾರ್ದು. ಇಲ್ಲಿ ಏನು ಸಿಗುತ್ತೆ? BJP ಅವ್ರಿಗೆ ಅಕಸ್ಮಾತ್ ಇದಕ್ಕೆ ಧರ್ಮಕ್ಕೆ ಲಿಂಕ್ ಮಾಡ್ಕೊಂಡು ಮಾತಾಡೋಕೆ ಹೋದರೆ ಏನು ಸಿಗುತ್ತೆ? ಈಗ 100 ಜನಕ್ಕೆ ಅನ್ಯಾಯ ಆಗಿದ್ದೇ ಹೌದಾಗಿದ್ರೆ ಸತ್ಯ ಹೊರಗೆ ಬರಲಿ. ಇಲ್ಲ, ಇಂಥದ್ದೊಂದು ಸುಳ್ಳು ಕಥೆಯನ್ನು ಕಟ್ಟಿ ಯಾರಾದರೂ ಆಟ ಆಡ್ತಿದ್ರೆ ಸತ್ಯ ತುಂಬ ಬೇಗ ಹೊರಗೆ ಬರುತ್ತೆ. ಅಲ್ಲಿ ಏನೂ ಸಿಗದೆ ಹೋದರೆ, ಸಿಕ್ಕಿದ್ದು ಏನೂ ಮ್ಯಾಚ್ ಆಗದೆ ಹೋದರೆ, ನಾನು ಶಿಕ್ಷೆ ಅನುಭವಿಸೋಕೆ ರೆಡಿ ಅಂತಿದ್ದಾನೆ ಆ ವ್ಯಕ್ತಿ. ಸೊ ಆ ನಿಟ್ಟಿನಲ್ಲೂ ಪೊಲೀಸರೇನು ತನಿಖೆ ಮಾಡದೇ ಇರ್ತಾರ? ಅಲ್ಲಿ ಹೋಗಿರೋರು ತುಂಬ ಎಫಿಷಿಯೆಂಟ್, ತುಂಬ ಹಿರಿಯ ಅಧಿಕಾರಿಗಳಿರೋದ್ರಿಂದ ಎಲ್ಲ ನಂಬಿಕೆ ಇಟ್ಟಿದ್ದಾರೆ. ಈ ಟೈಮಲ್ಲಿ ಆತ ಒಬ್ಬ ಮುಸ್ಲಿಂ, ಕೇರಳ ಸರ್ಕಾರ ಅಂತ ಈ ರೀತಿ ಬಾಂಬ್ ಸಿಡಿಸಿಬಿಟ್ರೆ ಹೆಂಗೆ ಆರ್ ಅಶೋಕ್ ಅವರು? ಇದು ಬಹಳ ಆಘಾತಕಾರಿಯಾಗಿದೆ ಪ್ರತಿಪಕ್ಷ ನಾಯಕರ ಈ ನಡೆ. ನಿರೀಕ್ಷೆ ಮಾಡಿರಲಿಲ್ಲ ಆರ್ ಅಶೋಕ್ ಅವರ ಅನುಭವ, ಅವರೊಬ್ಬರು ಪ್ರಬುದ್ಧರಾಗಿ ವರ್ತಿಸಬೇಕಾದ ಸಮಯ ಇದು. ಯಾಕೆ ಹಿಂಗೆ ಹೇಳಿಬಿಟ್ರು ಆರ್ ಅಶೋಕ್ ಅವರು ಅಂತ ಅಚ್ಚರಿ ಆಗ್ತಿದೆ. ದಿಗ್ಭ್ರಾಂತಗೊಳಿಸುವಂಥ ಪರಿಸ್ಥಿತಿ ಇದು. ರಾಜಕಾರಣಿಗಳ ಇತ್ತೀಚೆಗಿನ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ದೀವಿ, ಅಶ್ವಥ್ ನಾರಾಯಣ್ ಅವ್ರದ್ದು, ಅಶೋಕ್ ಅವ್ರದ್ದು, ಬೇರೆ ಬೇರೆ ಅವ್ರದ್ದು. ಯಾಕಿಷ್ಟು ಗಡಿಬಿಡಿ ಮಾಡ್ತಿದ್ದಾರೆ? ಒಂದು ಕೇಸ್ ತನಿಖೆ ಆಗಲಿ ಅಂತಲೂ ಅನಿಸಲ್ವಾ? ಇಷ್ಟು ಜನ ನೊಂದವರು ಗೋಗರಿತಿದ್ದಾರೆ ಎಷ್ಟೋ ದಶಕಗಳಿಂದ. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದಾಗ ಅಂದರೆ ಸುಮ್ಮನೆ ಏನೂ ವಿಚಾರ ಇಲ್ಲದೆ ಎಷ್ಟೋ ದಶಕದಿಂದ ಆರೋಪ ಮಾಡಿಕೊಂಡೇ ಬರ್ತಿದ್ದಾರೆ ಅಂತನ ಅದಾದರೂ ಗೊತ್ತಾಗಲಿ ಕಡೆಗೆ. ಸೊ ಇಷ್ಟು ರಾಜಕೀಯ ತಿರುವು ಪಡ್ಕೊಳ್ತಿರೋದು ಆಘಾತಕಾರಿ ಇದು. ಯಾಕಂದರೆ ಮೊದಲೇ ಇವರು SIT ರಿಪೋರ್ಟ್ ಕೂಡ ರಿಜೆಕ್ಟ್ ಆಗುತ್ತೆ, ನೋಡ್ತಾ ಇರಿ, ಹೋರಾಟಗಾರರು ಅದನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಂದರೆ ಇದು ತುಂಬಾ ದಾರಿ ತಪ್ಪಿಸೋ ವಿಷಯ ಆಗಲ್ವಾ? ಏನೋ ಮೊದಲೇ ಇವ್ರಿಗೆ ಗೊತ್ತು ಅಂತ ಅರ್ಥನಾ? ಇದು ಯಾಕೋ ವಿಚಾರಣೆಯ ಸಮಯದಲ್ಲಿ ಸರಿಯಲ್ಲ ಅಂತ ಅನ್ನಿಸ್ತಿದೆ. ಮತ್ತು ಈ ವಿಷಯಕ್ಕೆ ಬರೋದಾದರೆ ಇವತ್ತು ಅಂದರೆ ನಾಳೆ ಅಷ್ಟೊತ್ತಿಗೆ ಈ ಅನಾಮಿಕ ವ್ಯಕ್ತಿ ಅಪ್ರೂವರ್ ಆಗಿ ಮಾಡಿ ವಶಕ್ಕೆ ಪಡೆಯುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಈಗ ಮಾಹಿತಿ ಸಿಗ್ತಿರೋದು. ಅನಾಮಿಕ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತಷ್ಟು ಮಾಹಿತಿ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯಬಹುದು ಅಪ್ರೂವರ್ ಅಂತ ಪರಿಗಣಿಸಿ. ಅಂದರೆ ಆತನ ಮೇಲೆ ಕೇಸೇ ಹಾಕಿಬಿಡ್ತಾರೆ ಅಂತಲ್ಲ, ಅಪ್ರೂವರ್ ಆಗಿ ಆತನನ್ನು ವಶಕ್ಕೆ ಪಡ್ಕೊಂಡ್ರೆ ಆತ ಸೇಫ್ ಆಗೂ ಇರ್ತಾನೆ, ಆತನಿಗೆ ರಕ್ಷಣೆಯೂ ಇರುತ್ತೆ, ಮತ್ತು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಬಹುದು ನಿರಂತರವಾಗಿ. ಈಗ ಸಿಕ್ಕುವಂಥ ಎಲ್ಲ ಮೂಳೆಗಳ ಸ್ಯಾಂಪಲನ್ನು ಒಂದೊಂದು ಸ್ಯಾಂಪಲ್ಗೂ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿ ಮೂಲಕ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ತೀರ್ಮಾನ ಆಗಿದೆಯಂತೆ. ಅತ್ಯಾಚಾರ ಆಯಿತಾ, ಏಟಿನಿಂದ ಆಯಿತಾ, ಎಲ್ಲ ಗಂಡ ಹೆಣ್ಣ ಯಾವ ವಯಸ್ಸು ಎಲ್ಲದರ ಬಗ್ಗೆನೂ ಮಾಹಿತಿ ಕಲೆ ಹಾಕೋದಕ್ಕೆ ಸಪ್ರೇಟ್ ಟೀಮ್ ಮಾಡ್ತಾರೆ. ಒಂದೊಂದು ಅಸ್ಥಿಪಂಜರಕ್ಕೆ ಒಂದೊಂದು ಟೀಮ್ ಅಂತ ಕಾರ್ಯನಿರ್ವಹಿಸೋ ರೀತಿ SIT ಈಗ ಪ್ಲ್ಯಾನ್ ಮಾಡಿದೆ. 15 ಜಾಗಗಳು ಒಂದು ದಿನದಲ್ಲಿ, ದಟ್ಟಾರಣ್ಯ ರಸ್ತೆಯ ಪಕ್ಕದಲ್ಲಿ, ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿ. ನಿಜಕ್ಕೂ ಇದಾಗಿದ್ದೇ ಹೌದಾದರೆ ಮೈ ನಡುಗಿಸುವಂಥ ಬೆಳವಣಿಗೆ ಇದು. ನೋಡಬೇಕು ಏನೇನು ಆಗುತ್ತೆ ಕಥೆ. SIT ಈಗ ಕೋರ್ಟ್ ಮುಂದೆ
ಎಲ್ಲ ಪ್ರಕ್ರಿಯೆ ನಡೆಸ್ತಾ ಇದ್ದು. ಎನಿ ಟೈಮ್ ನಾಳೆ ತಪ್ಪದ್ರೆ ನಾಡಿದ್ದು ಭೂಮಿಯೊಳಗಿನ ಸತ್ಯ ಹೊರಗಡೆ ಬರುವ ಸಮಯ ಬಂದಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.